ಈಡಿಗರ ಸಾವು ಬದುಕಿನ ಹೋರಾಟವಾಗಿದೆ ಎಂದು ಪ್ರಣವಾನಂದ ಸ್ವಾಮೀಜಿ ತಿಳಿಸಿದರು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಶಹಬಾದ್ನಲ್ಲಿ ಈಡಿಗರ ಬದುಕನ್ನು ರೂಪಿಸಲು ಚಿತ್ತಾಪುರ ತಾಲೂಕಿನ ಕರದಾಳ ಗ್ರಾಮದ ಶಕ್ತಿಪೀಠದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೆ ಸುಮಾರು 700 ಕಿಲೋಮೀಟರ್ ಸತತ 41 ದಿನಗಳ ಕಾಲ ಐತಿಹಾಸಿಕ ಪಾದಯಾತ್ರೆಯು ಇಂದು ಶಹಬಾದ್ ನಗರಕ್ಕೆ ತಲುಪಿದೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠ ಸೇವಾ ಟ್ರಸ್ಟ್ನ ಪೀಠಾಧಿಪತಿ ಪ್ರಣವಾನಂದ ಸ್ವಾಮೀಜಿ ಹೇಳಿದರು. ನಗರದ ಜಗದಾಂಬಾ ಮಂದಿರದಲ್ಲಿ ಬುಧವಾರ ಪಾದಯಾತ್ರೆ ಅಂಗವಾಗಿ ಹಮ್ಮಿಕೊಂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿ ಮಾತನಾಡಿದರು. ಈಡಿಗರು ಕುಲಕಸುಬು ಕಳೆದುಕೊಂಡ ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರ ಪ್ರತಿ ಕುಟುಂಬಕ್ಕೆ ಜಮೀನು ಮಂಜೂರು ಮಾಡಬೇಕು. ಈಗಿರುವ 2A ಯಿಂದ ST ಮೀಸಲಾತಿಗೆ ಸೇರಿಸಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಕೋಟಿ ಚೆನ್ನಯ್ಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಬೇಕು ಹಾಗೂ ಇತರೆ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಈಡಿಗ, ಬಿಲ್ಲವ, ನಾಮದಾರಿ, ದೀವರ ಸೇರಿದಂತೆ 26 ಪಂಗಡಗಳ 41 ಲಕ್ಷ ಸಮುದಾಯದ ಜನರ 18 ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಐತಿಹಾಸಿಕ ಪಾದಯಾತ್ರೆ ನಡೆಸಲಾಗುತ್ತದೆ ಎಂದು ಹೇಳಿದರು. ಪಾದಯಾತ್ರೆಯಲ್ಲಿ ಉಪ್ಪಾರ ಸಮಾಜದ ಪರಮ ಪೂಜ್ಯರು, ಹಡಪದ ಸಮಾಜದ ಪರಮ ಪೂಜ್ಯರು ಹಾಗೂ ಭೀಮಯ್ಯ ಗುತ್ತೇದಾರ ಬಂಕೂರ, ಬಸವರಾಜ್, ವಿಜಯಕುಮಾರ್ ಭೀಮಯ್ಯ, ಗುತ್ತೇದಾರ್ ಶಹಬಾದ್, ವಸಂತ, ನಿಂಗಯ್ಯ, ಮಲ್ಲಿಕಾರ್ಜುನ ಶಿರ್ಗೊಂಡ್ ಸೇರಿದಂತೆ ಅನೇಕ ಜನ ಉಪಸ್ಥಿತರಿದ್ದರು. ವರದಿ ಜಯನಾಗರಾಜ್, ಶಹಬಾದ್. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕರ್ನಾಟಕ ರಾಜ್ಯದ 40 ಲಕ್ಷ ಬರುವ ಈಡಿಗ, ಬಿಲ್ಲವ, ನಾಮಧಾರಿ ಜೀವರು ಸಮುದಾಯಗಳ ಬೇಡಿಕೆಗಳ 18 ಬೇಡಿಕೆಗಳ ಈಡೇರಿಕೆಗಾಗಿ ನಿನ್ನೆ ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ ಪ್ರಾರಂಭಿಸಿದ ಐತಿಹಾಸಿಕ ಪಾದಯಾತ್ರೆ ಇವತ್ತು ಸಂಜೆ ಸಂದರ್ಭದಲ್ಲಿ ಶಹಬಾದ್ ಪಟ್ಟಣಕ್ಕೆ ಆಗಮಿಸಿ ಪರಮಪೂಜ್ಯ ನಮ್ಮ ಹಡಪಾದ ಸಮುದಾಯದ ಪರಮಪೂಜ್ಯ ಹಡಪಾದ ಅಪ್ಪಣ್ಣ ವೀರದೇವ ಮಹಾಸ್ವಾಮಿಗಳು ಹಾಗೂ ಅಖಿಲ ಭಾರತ ಉಪ್ಪಾರ ಸಮುದಾಯದ ಜಗದ್ಗುರು ಉಪ್ಪಾರ ಗುರುಗಳು ಆಗಿರತಕ್ಕಂತ ಪರಮಪೂಜ್ಯ ಭಗೀರಥಾನಂದಪುರಿ ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ. ಈಡಿಗ ಸಮುದಾಯದ ಮುಖಂಡರು ಕೂಡ, ಈ ಭಾಗದ ಮುಖಂಡರು ಕೂಡ ಜೊತೆ ಇದ್ದಾವೆ. ಕರ್ನಾಟಕ ರಾಜ್ಯ ಸರ್ಕಾರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯವನ್ನ ಕೈಬಿಟ್ಟ ಸರ್ಕಾರ. ಅತಿ ಹಿಂದುಳಿದವರ ಹೆಸರಲ್ಲಿ ಬಂದಿರತಕ್ಕಂಥ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಈಡಿಗ ಸಮುದಾಯವನ್ನೇ ಕಡೆಗಣಿಸ್ತಾ ಇದ್ದು ನಾವು ನೋಡಬಹುದು. ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹಿಂದಿನ ಹೋರಾಟದಲ್ಲಿ ಅವರು ಭಾಗವಹಿಸಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಈ ಸಮುದಾಯಗಳ ನೋವುಗಳನ್ನು ಅರ್ಥ ಮಾಡಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಆದ್ರಿಂದ ಅತಿ ಹಿಂದುಳಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಹೇಳುತ್ತಾರೆ, ವಿರೋಧ ವರ್ಷದಲ್ಲಿದ್ದಾಗ ಹೋರಾಟವೂ ಮಾಡುತ್ತಾರೆ. ಆದ್ರೆ ಅಧಿಕಾರಕ್ಕೆ ಬಂದಂದ್ರೆ ಆ ಸಮುದಾಯಗಳ ಪರವಾಗಿ ಧ್ವನಿ ಎತ್ತೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅತಿ ಹಿಂದುಳಿದ ಅಹಿಂದದ ಹೆಸರಲ್ಲಿ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ತಾವು ದೇವರಾಜ ಅರಸವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದಂತ ಹೇಳುತ್ತಾ ಇದ್ದೇವೆ. ಆದ್ರೆ ದೇವರಾಜ ಅರಸು ಮತ್ತೊಂದು ಸಲ ಹುಟ್ಟಿ ಬರಕ್ಕಾಗುವುದಿಲ್ಲ. ಅವರ ನೀತಿ ನಿಯಮವೂ ಕೂಡ ಯಾರಿಗೂ ಮುಂದೆ ಮಾಡಕ್ ಸಾಧ್ಯವನ್ನೇ ಇಲ್ಲ. ಯಾಕೆಂದ್ರೆ ಅವರು ಸಾಮಾಜಿಕ ನ್ಯಾಯವನ್ನೇ ಕೊಡಿಸಿದರು. ಇವತ್ತು ಹಡಪಾದ ಸಮಾಜ, ಉಪ್ಪಾರ ಸಮುದಾಯ, ಹೂಗಾರ ಸಮುದಾಯ, ವಿಶ್ವಕರ್ಮ ಸಮುದಾಯ, ಇನ್ನೆಲ್ಲ ಯಾವ ರಾಜಕಾರಣಿಗಳು ಇಲ್ಲ. ಹಾಗೆಂದ್ರೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಡೆಫಿನಿಷನ್ ಏನು? ಆದ್ರಿಂದ ಮೈನ್ಯೂಟ್ ಸಮುದಾಯಗಳನ್ನೇ ಕೂಡ ಅವರ ಜನಸಂಖ್ಯೆ, ಅವರ ಮತಸಂಖ್ಯೆ ಮುಖ್ಯವಲ್ಲ, ಅವರನ್ನೇ ಕೂಡ ವಿಧಾನಸಭೆಯಲ್ಲಿ ಆರಿಸಿ ಕಳಿಸಬೇಕು ಅಂತಕ್ಕಂಥದ್ದು. ಹಾಗಾಗಿ ಈಡಿಗ ಸಮುದಾಯವನ್ನೇ ಸಂಪೂರ್ಣವಾಗಿ ಕಡೆಗಣಿಸುವ ಈ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರವನ್ನೇ ಕೂಡಲೇ ಅವರು ಕಂಡುಹಿಡಿದಿಲ್ಲ ಅಂದ್ರೆ, ಪಾದಯಾತ್ರೆಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೇನು ಡೈರೆಕ್ಷನ್ ಕೊಡಬೇಕು, ಸಮುದಾಯ ಮುಂದೆ ಯಾವ ರೀತಿ ನಿರ್ಣಯವನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಸಮುದಾಯಕ್ಕೆ ಗೊತ್ತಿದೆ. ಆದ್ರಿಂದ ಈ ಸರ್ಕಾರ ಹಿಂದುಳಿದ ವರ್ಗದ ನೋವುಗಳನ್ನೇ ಅರ್ಥ ಮಾಡಿಕೊಳ್ಳಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥದ್ದು. ಈ ಭಾಗದ ಧೀಮಂತ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿಯೂ ಕೂಡ ಮನವಿ ಮಾಡತಕ್ಕಂಥದ್ದು, ಈ ಸಮುದಾಯಗಳ ಬೇಡಿಕೆಗಳನ್ನ ಈಡೇರಿಸಿ. ಕುಲಕಸಬು ಸೇಂದಿ ಕಳೆದುಕೊಂಡು 24 ವರ್ಷವಾಯಿತು. ಪರ್ಯಾಯ ವ್ಯವಸ್ಥೆ ಯಾವುದೂ ನಮಗೆ ಕೊಡ್ಲಿಲ್ಲ. ಸುಮಾರು 10% ಗುತ್ತೇದಾರರುಗಳು ಶ್ರೀಮಂತರು ಇರಬಹುದು, ಆದ್ರೆ 90% ಈಡಿಗರು ಕೂಡ ತುಂಬಾ ಬಡವರಾಗಿದ್ದಾರೆ. ಆದ್ರಿಂದ ಸರ್ಕಾರ ಕೂಡಲೇ ಸ್ಪಂದಿಸಬೇಕು.
ಇಲ್ಲವಾದ್ರೆ ಫೆಬ್ರವರಿ 12ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕೂಡ ಮಾಡಲಿದೆ ಎಂದು ನಾನು ಹೇಳುತ್ತಾ ಇದ್ದೇನೆ. ಶಕ್ತಿಪೀಠದಿಂದ ಪ್ರಾರಂಭಿಸಿ ಸುಮಾರು 700 ಕಿಲೋಮೀಟರ್ ಪಾದಯಾತ್ರೆ. ಈ ಪಾದಯಾತ್ರೆಯನ್ನು ಫೆಬ್ರವರಿ 12ಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ತಲುಪುತ್ತೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ ಅಂದ್ರೆ ಸಮುದಾಯದ ಶಕ್ತಿಯೂ ಕೂಡ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ತೋರಿಸ್ತೀವಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆ ನೀಡಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಗುರುಗಳಾದ ಪ್ರಾಣಾನಂದ ಸ್ವಾಮೀಜಿ ಅವರು ಕರ್ನಾಳಿಂದ ಚಿತ್ತಾಪುರ್ಗೆ ನಿನ್ನೆ ಹಾಲ್ಟ್ ಆಗಿದೆ. ಇವತ್ತು ಮುಂಜಾನೆ ಶಹಾಬಾದ್ನಲ್ಲಿ ಹಾಲ್ಟು. ಇದು ಪಾದಯಾತ್ರೆ ಬೆಂಗಳೂರು ತನಕ ಪಾದಯಾತ್ರೆ ನಡೀತಿದೆ. ಇವತ್ತು ನಮ್ಮ ಸಮಾಜದ ಮುಖಂಡರು, ಗಣ್ಯ ವ್ಯಕ್ತಿಗಳು ಅವ್ರು ಇಳಿತನ ಹೋಗ್ತಾರಪ್ಪ ಅಂದ್ರೆ ಅವ್ರ ಜೊತೆ ನಾವು ಬೆಂಬಲವನ್ನು ಕೊಡ್ತೇವೆ. ಯಾರ ರಾಜಕೀಯ ವ್ಯಕ್ತಿ ಅಲ್ಲ, ಯಾರ ಸಮಾಜ ಯಾರು ಇದು ವ್ಯಕ್ತಿಯಾಗಿ ಮಾಡ್ಲಕತ್ತಿಲ್ಲ, ನಾವು ಪಾರ್ಟಿಯಾಗಿ ಮಾಡ್ಲತ್ತಿಲ್ಲ. ನಮ್ಮ ಹಕ್ಕು ನಮ್ಗೆ ಸಿಗಬೇಕಂತ ಹೇಳಿಕಿಸಿಂದ್ರ ನಾವು ಪ್ರಣಾನಂದ ಸ್ವಾಮೀಜಿ ಅವರನ್ನು ಹಕ್ಕು ಕೊಡ್ಬೇಕಂತ ಹೇಳಿ ಮಾಡ್ಲಾಕತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಏನಂತ ಹೇಳಿ ಬಂದಿಟ್ಟ ಹೆಚ್ಚು ಹಿಂದೇನು ತಿಳಿಯೋದಿಲ್ಲ ಅಂತ ಹೇಳಿಕಿಸಿಂದ್ರ ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪ್ರಣಾನಂದ ಸ್ವಾಮೀಜಿ ಅವರು ಮುಂದೆ ಇಟ್ಟು ಹೆಚ್ಚು ಹಿಂದೆ ತೆಗೆದುಕೊಂಡೋದಿಲ್ಲ ಅಂತ ಹೇಳಿಕಿಸಿಂದ್ರ. ಆದ್ರೆ ಅವ್ರಿಗೆ ಪ್ರೆಷರ್ ಕೂಡ ಬಂದಿತ್ತು ರಾಜಕೀಯ. ನಾನು ನಿಮ್ಮ ಹೋರಾಟನು ನಿಲ್ಲಿಸಿ ಅಂತ ನಾನು ನಿಲ್ಲಿಸಲ್ಲ. ನಾನು ಹೋರಾಟ ಇದು ನಾನು ಪೂರ್ತಿ ಅಂತ ಹೇಳಿ ಇದು ಮಾಡಿದ್ದಾರೆ. ಬಟ್ ಇದು ಏನಪ್ಪಾ ಅಂತಂದ್ರ ಈ ಸಮಾಜದವರು ಎಲ್ಲೇ ಇರ್ಲಿ, ಎಲ್ಲಿ ಇದು ಬೆಂಗಳೂರು ತನಕ ಹೋಗೋದಕ್ಕೆ ಸಮಾಜವನ್ನು ಅವ್ರ ಬೆನ್ನೆಲುಬಾಗಿ ನಿಂತು ಹೋರಾಟವನ್ನು ಇರ್ಲಿ, ಸಿದ್ಧ ಇರ್ಲಿ, ಯಾರೇ ಬರ್ಲಿ ನಾವು ಹೆದರೋದಿಲ್ಲ, ಮಾಡೋದಿಲ್ಲ. ನಮ್ಮ ಸ್ವಾಮೀಜಿ ಅವರು 20 ವರ್ಷದಿಂದ ಹೊರಗಡೆ ಇದ್ದಾರೆ. ಈಗ 40 ವರ್ಷ ಏದಾಗಿದೆ. ಅವರು ಜೀವಂತ ನಾವು ಶಕ್ತಿಯನ್ನು ಕೊಡ್ತೀವಿ, ಒಂದು ಬಲ ಯಾರಿಗೆ ಹೆದರೋದಿಲ್ಲ, ಯಾರಿಗೆ ಮಾಡೋದಿಲ್ಲ. ನಮ್ಮ ಹಕ್ಕು ನಮಗೂ ಸಿಗಬೇಕಂತ ಹೇಳಿ ಕರ್ನಾಟಕ ರಾಜ್ಯ ಆಳಿದಂತ ಸಮಾಜದವರು ಇದ್ದಾರೆ. ಇದೇನು ಸಣ್ಣ ಸಮಾಜ ಅಲ್ಲ, ಇದೊಂದು ದೊಡ್ಡ ಸಮಾಜ ಅಂತ ಹೇಳಿ ಯಾಕಂದ್ರೆ ಅವರಿಗೆ